ಸೊ ಇದು ಘಾಟಾ ಲೂಪ್ ಹತ್ರ ಇರೋ ಒಂದು ಪ್ಲೇಸ್. ಇದು ಏನು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲರೂ ವಿಸಿಟರ್ಸ್ ಬರೋರೆಲ್ಲ ನೀರು ಹಾಕಿ ಹೋಗ್ತಾರೆ. ನೀರು ಯಾಕೆ ಹಾಕಿ ಹೋಗ್ತಾರೆ ಅಂತ ಹೇಳಿದರೆ, ಒಂದು ತುಂಬ ಹಿಂದೆ, ಯಾವಾಗ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ, ಬಟ್ ಈ ಪ್ಲೇಸಲ್ಲಿ ಒಂದು ಲಾರಿ ಕೆಟ್ಟೋಗುತ್ತೆ. ಲಾರಿ ಕೆಟ್ಟೋದಾಗ ಡ್ರೈವರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾರನ್ನ ಮೆಕ್ಯಾನಿಕ್ನ ಕರ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನಂತೆ. ಅದು ಬೇರೆ ಲಾರಿ ಸಿಕ್ಕಿದ ಲಾರಿ ತಗೊಂಡು ಕ್ಲೀನರ್ ಇದೆಲ್ಲ ಇಲ್ಲೇ ಇರ್ತಾನಂತೆ ವೆಯ್ಟ್ ಮಾಡಿಕೊಂಡು. ಡ್ರೈವರ್ ಹೋದ ಸ್ವಲ್ಪ ಹೊತ್ತಲ್ಲೇ ಅದೇ ದಿನ ಸಂಜೆ ಸ್ನೋಫಾಲ್ ಅದು ಇದೆಲ್ಲ ಆಗಿ, ಸೊ ಈಗಲೇ ರೋಡ್ ಹಿಂಗೆ ಇದೆ, ಇನ್ನು ಆಗ ಹೆಂಗೆ ಇದ್ದಿರ್ಬೋದು ಯೋಚನೆ ಮಾಡಿ. ಸೊ ಆ ರೂಟು ಕ್ಲೋಸ್ ಆಗಿಬಿಡುತ್ತೆ ಅಂತ, ಸ್ನೋಫಾಲ್ ಆಗಿ ರೋಡ್ ಬ್ಲಾಕ್ ಆಗುತ್ತೆ, ಯಾವುದೇ ವೆಹಿಕಲ್ಸ್ ಆಚೆ ಈಚೆ ಬರಲಿಕ್ಕೆ ಆಗಲ್ಲ. ಸೊ ಪಾಪ ಕ್ಲೀನರ್ ಇಲ್ಲಿದ್ದವನು ಅದೇ ಸ್ನೋಫಾಲಿಂದ ಚಳಿಯಿಂದ ಆಗ್ಬಿಟ್ಟು 2 ದಿನ ಬ್ಲಾಕ್ ಓಪನ್ ಆಗಿರಲ್ಲ. ಸೊ 2 ದಿನದಲ್ಲಿ ಅವ್ನು ಸತ್ತೇ ಹೋಗ್ಬಿಟ್ಟಿರ್ತಾನೆ. 2 ದಿನ ಕಳ್ಕೊಂಡು ಬಂದು ನೋಡಬೇಕಾದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದೇ ಒಂದು ಡೆಡ್ ಬಾಡಿ, ಅವನು ಜೀವ ಹೋಗಿರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಯಾರಿಗೆಲ್ಲ ಲಾರಿ ಡ್ರೈವರ್ಗೆಲ್ಲ ಹೋಗೋರಿಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ, ನೀರು ಕೊಡಿ ಅಂತ ಒಂದು ಆತ್ಮ ಕೇಳ್ತಿದೆ ಅಂತ ಒಂದು ಕತೆನೋ ಒಂದು ನಿಜನ ಎಕ್ಸ್ಪೀರಿಯನ್ಸ್ ಫೀಲ್ ಆದವ್ರಿಗೆ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಪ್ರತಿ ಯಾರ್ಯಾರು ಟೂರಿಸ್ಟ್ ಬರ್ತಾರೆ, ಈಚೆ ಕೆಳಗಡೆಯಿಂದ ಬರಲಿ ಅಥವಾ ಮೇಲೆಯಿಂದ ಬರಲಿ, ಸೊ ಇಲ್ಲಿ ಬಂದು ಈ ಥರ ವಾಟರ್ ಬಾಟಲ್ನ ಟೆಂಪಲಲ್ಲಿ ಈಗ ಹಿಂಗೆ ಅರ್ಕೆಗೆ ಅಂತ ಇಡ್ತಾರೆ ನೋಡಿ, ಅದೇ ರೀತಿ ಇಟ್ಬಿಟ್ಟು ಹೋಗ್ತಾರೆ. ಸೊ ಇದು ಅವನಿಗೆ ಅಂತ, ಅವ್ರದ್ದು ತೀರದ ಕ್ಲೀನರಿಗೆ ಅಂತ ಕಟ್ಟಿರೋ ಒಂದು ಸಣ್ಣ ಗುಡಿ ಥರದಿದು. ಸೊ ಇಲ್ಲೆಲ್ಲರೂ ಹಿಂಗೆ ನೀರು ಬಾಟ್ಲುಗಳನ್ನು ಇಟ್ಟು ಹೋಗ್ತಾರೆ. ಸೊ ಇದೊಂದು ಸಣ್ಣ ವ್ಲಾಗ್ ಇದು. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಸ್, ಚಲೋ. ಏನಾರು ಹೇಳ್ತೀರಪ್ಪ, ನಿಮಗೆ ಗೊತ್ತಿತ್ತಾ ಇದ್ರ ಬಗ್ಗೆ ಮೊದಲು? ಇಲ್ಲ, ಇದೇ ಫಸ್ಟ್ ಗೊತ್ತಿರೋದು. ಘಾಟಾ ಲೂಪ್ ಇಳಿದಿದ್ರಲ್ವ ನೀವು? ಘಾಟಾ ಲೂಪ್ ಇಳಿದಿದೆ, ಆದರೆ ಇದು ನೋಟಿಸ್ ಮಾಡಿರಲಿಲ್ಲ, ಇಲ್ಲ ಯಾರೂ ಹೇಳಿರಲಿಲ್ಲ. ಓಕೆ, ಸರಿ ಹೊರಡುವ.